ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ವಿತ್ ಪುಷ್ಪ. ಇವತ್ತು ನಾವು ಆಚೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ಚಿಕ್ಕಪೇಟೆ ಶಾಪಿಂಗ್ ಹೋಗೋಣ ಅಂತ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ಸೊ ಚಿಕ್ಕಪೇಟೆ ಶಾಪಿಂಗ್ ಇತ್ತು, ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಹೋಗೋಣ ಬನ್ನಿ, ಅಲ್ಲಿ ತೋರಿಸ್ತೀನಿ ನಿಮಗೆ ಏನೆಲ್ಲ ತಗೋತೀವಿ ಅಂತ, ಆಮೇಲೆ ಯಾವ ಶಾಪ್ಸಲ್ಲಿ ನಾವು ಶಾಪ್ ಮಾಡ್ತೀವಿ ಅಂತ. ಆ್ಯಂಡ್ ಬನ್ನಿ ಹೋಗೋಣ, ಓಕೆನಾ? ಬುದ್ಧಿಗೆ ಧ್ವನಿಯ ಅಂದರು ದುಡ್ಡು ಮಾಡುವ ದೊಡ್ಡ ದನಿಗಳು. ಇದು ಬರುತ್ತೆ. ಅಂತ ಸಾಂಗ್ ಆಮೇಲೆ ಲೈಫ್ ತುಂಬ ಚಿಕ್ಕದಮ್ಮ, ಕೊಂಡ್ರೆ ದೊಡ್ಡದೋನು. ನಾನೇ ಕೊಡ್ತೇನೆ 60. ಒಂದು ಕೊಡಿ, 10 ರೂಪಾಯಿ ಫೋನ್ ಪೇ ಮಾಡ್ತೀನಿ. ಏನು ಮಾಡ್ತೀರಾ ಕುತ್ಕೊಂಡಿಲ್ಲಿ? ಡೈಲಿ ಓಪನ್ ಸರ್. ಓಕೆ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿ ಹೋದ್ಮೇಲೆ ತುಂಬ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಚಿಕ್ಕಪೇಟೆಯಲ್ಲಿ. ಆ್ಯಂಡ್ ಸ್ವಲ್ಪ ಶಾಪ್ಸಲ್ಲಿ ಅಲೋ ಇರಲಿಲ್ಲ ವಿಡಿಯೋಸ್ ಮಾಡೋದು. ಆ್ಯಂಡ್ ಸಂಡೇ ಬೇರೆ ಹೋಗಿದ್ವಿ, ತುಂಬ ಕ್ರೌಡೆಡ್ ಇತ್ತು. ಸೊ ನಂಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನಾನೆಲ್ಲ ತಂದು ಐಟಮ್ಸ್ ಇಟ್ಕೊಂಡಿದ್ದೀನಿ, ಏನೇನೆಲ್ಲ ತೊಗೊಂಬಂದ್ವಿ, ಶಾಪ್ ಮಾಡ್ಕೊಂಬಂದಿದ್ದೀವಿ ಅಂತ. ಅದು ನಿಮಗೆ 1 by 1 ತೋರಿಸ್ತೀನಿ. ಆ್ಯಂಡ್ ಬೇಗ ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ. ಸೊ ನಿಮಗೂ ಏನಾರ ಬೇಕು ಅಂದರೆ ಹೋಗಿ ಶಾಪ್ ಮಾಡ್ಕೊಳ್ಳಿ, ಆಯಿತಾ? ಆ್ಯಂಡ್ ಫಸ್ಟ್ ನಾವು ತಂದಿದ್ದು ಈ ಡೆಕೋರೇಷನ್ ಐಟಮ್ಸ್ ತಂದ್ವಿ. ಅಂದರೆ ಈ ಹೂವು ಬರುತ್ತಲ್ಲ, ಪ್ಲಾಸ್ಟಿಕ್ ಫ್ಲವರ್ಸ್, ಆ ಥರ ಫ್ಲವರ್ಸ್ ತಂದ್ವಿ. ಈ ಥರ ಇದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಲೋಟಸ್ ಥರ ಬರುತ್ತೆ. ನಂಗೆ ತುಂಬ ಇಷ್ಟ, ತೊಗೊಬೇಕಂತ ಆಸೆ ಇತ್ತು. ಸೊ ಈ ಥರ ತೊಗೊಂಬಂದ್ವಿ. ಈ ಥರ 3 ಸೆಟ್ಸ್ ತಂದಿದ್ದೀನಿ. ಒಂದೊಂದು ಸೈಜ್, ಬೇರೆ ಬೇರೆ ಸೈಜ್ ತೊಗೊಂಬಂದಿದ್ದೀವಿ. ಇದೊಂದು ಸೈಜು. ನೆಕ್ಸ್ಟ್ ಬಂದ್ಬಿಟ್ಟು 2 ಸೆಟ್ಸ್ ಮಾತ್ರ ಲೋಟಸ್ ತೊಗೊಂಬಂದೆ. ಆ್ಯಂಡ್ 1 ಸೆಟ್ ಮಾತ್ರ ಈ ಥರ ತೊಗೊಂಡಿದ್ದೀನಿ. ಈ ಬೆಲ್ಸ್ ಬರುತ್ತಲ್ಲ, ಗಂಟೆ ಥರ, ಆ ಥರ ಸೇಮ್ ಫ್ಲವರ್ ಬಟ್ ಡೌನಲ್ಲಿ ಗಂಟೆ ಬರುತ್ತೆ, ಆ ಥರ ಇದೆ. ಚೆನ್ನಾಗಿದೆ ಇದೊಂಥರ ಡಿಸೈನು. ಆ್ಯಂಡ್ ನೆಕ್ಸ್ಟ್ ಬಂದು ಆ ಲೋಟಸ್ ಥರನೇ ಬಟ್ ಶಾರ್ಟ್ ಫ್ಲವರ್ಸ್, ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಇದು. ನೋಡಿ, ಈ ಥರ ಚಿಕ್ಕ ಸೈಜ್ ಬರುತ್ತೆ. ಫಸ್ಟ್ ಒಂದು ತೋರಿಸಿದ್ದು ಬಂದು ಇಷ್ಟು ಲೆಂತಲ್ಲಿ ಬರುತ್ತೆ. ನೋಡಿ, ಲೆಂತ್ ಡಿಫ್ರೆನ್ಸ್ ಇಷ್ಟು ಬರುತ್ತೆ. ಚೆನ್ನಾಗಿದೆ ಇದು. ಬ್ಯಾಕ್ ಡ್ರಾಪ್ಗೆ ಡೆಕೋರೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಬ್ಯಾಕ್ ಡ್ರಾಪ್ಗಿರೋ ಡೆಕೋರೇಷನ್ಗೆ ಈ ಪ್ಯಾರೆಟ್ಸ್ ತೊಗೊಂಬಂದೆ. ಇದು ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಅಲ್ಲಿ ಈ ಪ್ಯಾರೆಟ್ಸ್ ತೊಗೊಂಬಂದೆ. ಕಾಣ್ತಿದೆಯಲ್ಲ ನಿಮಗೆ, ತುಂಬ ಚೆನ್ನಾಗಿದೆ ಇದು. ಡೀಟೇಲಿಂಗ್ ಸಕ್ಕದಾಗಿ ಮಾಡಿದರೆ, ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಪೇರ್ಗೆ 150 ರೂಪೀಸ್ ಆಯಿತು. ಚೆನ್ನಾಗಿದೆ, ವರ್ತ್ ಅನ್ನಿಸ್ತು ನನಗೆ. ಡೀಟೇಲಿಂಗ್ ಚೆನ್ನಾಗಿದೆ ಇದು. ಆ್ಯಂಡ್ ಈ ಗಂಟೆ ಕೂಡ ಅಷ್ಟೇ, ಪೇರ್ಗೆ 150 ರೂಪೀಸು. ಆ್ಯಂಡ್ ಇದು ಫ್ಲವರ್ಗೆ ಎಷ್ಟಾಯಿತು ಮನೆ? ಇದು ಫ್ಲವರ್ ಚಿಕ್ಕದು 80 ರೂಪೀಸ್. ಚಿಕ್ಕದು 80 ರೂಪೀಸ್ ಆಯಿತು. ಆ್ಯಂಡ್ ಈ ಸೈಜ್ ಮನೆ 150 ರೂಪೀಸ್. ಇದು 150 ರೂಪೀಸ್ ಪೇರ್. ವರ್ತ್ ಅನ್ನಿಸ್ತು ನನಗೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಆನ್ಲೈನ್ ಕೂಡ ಸಿಗುತ್ತೆ, ಬೇಕಾದ್ರೆ ತೊಗೊಳ್ಳಿ. ಆ್ಯಂಡ್ ನಾನು ಸೆಕೆಂಡ್ ತೊಗೊಂಡಿದ್ದು ಇದು ಲಕ್ಷ್ಮಿಗೆ ತಲೆ ಹಿಂದೆ ಕೂದಲು ಹಾಕೋಕ್ಕೆ ತೊಗೊಂಡೆ. ಇದಕ್ಕೆ ಟೈ ಮಾಡೋಕ್ಕೆ ಅವ್ರಿಗೆ ಕೇಳಿದ್ವಿ ಹೆಂಗೆ ಮಾಡಬೇಕು ಅಂತ. ಸೊ ಅವ್ರ ಹತ್ರ ಒಂದು ಸ್ಯಾಂಪಲ್ ಇತ್ತು, ಹೆಂಗೆ ಮಾಡಿದ್ರು ಅಂತ ನೋಡ್ಬಿಟ್ಟು ಈ ಥರ ಒಂದು ತಂತಿ ಬರುತ್ತೆ, ಕಾಣಿಸ್ತಿದೆ ನಿಮಗೆ? ಈ ಥರ ಒಂದು ತಂತಿ ಬರುತ್ತೆ, ಇದರಿಂದ ಟೈ ಮಾಡ್ಕೊಬೋದಂತೆ. ಇದನ್ನ ತುಂಬ ಚೆನ್ನಾಗಿತ್ತು, ಸೊ ತೊಗೊಂಡೆ.
ಇದಕ್ಕೆ ನಾವು ಪೇ ಮಾಡಿದ್ದು ಬಂದ್ಬಿಟ್ಟು 200 ರುಪೀಸು. ಅವ್ರು ಹೇಳಿದ್ದು 350, ನಾವು ಕೊಟ್ಟಿದ್ದು 200 ರುಪೀಸು. ಇದು ಚೆನ್ನಾಗಿದೆ. ಆಮೇಲೆ ನಮ್ಮ ಹತ್ರ ಇದಿತ್ತು, ಚೌಲಿ ಇತ್ತು. ಬಟ್ ನಮ್ಮ ಮಮ್ಮಿ ಏನೋ ನಾವು ಹಾಕ್ಕೊಂಡಿರೋದು ಹಾಕ್ಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಇದನ್ನೊಂದು ಶಾಪ್ ಮಾಡ್ಕೊಂಬಂದ್ವಿ. ಇದಕ್ಕೆ 150 ಕೊಟ್ವಿ. ಅದೇ ತುಂಬ ಚಿಕ್ಕದೊಂದಿತ್ತು, ತುಂಬ ದೊಡ್ಡದೊಂದು ಇದು ಮೀಡಿಯಮ್ ಸೈಜ್ ಇತ್ತು. ತುಂಬ ಚಿಕ್ಕದು ಬಂದು 100, ತುಂಬ ದೊಡ್ಡದು ಬಂದು 350. ಇದಕ್ಕೆ ನಾವು 150 ಕೊಟ್ವಿ. ತುಂಬ ಚೆನ್ನಾಗಿದೆ ಇದು. ಆಮೇಲೆ ಆ ಡೆಕೋರೇಷನ್ ಐಟಮ್ಸ್ ಜೊತೆಗೇ ಇದೊಂದು ತೊಗೊಂಡ್ವಿ. ಇದು ಹ್ಯಾಂಗ್ ಮಾಡ್ಬೋದು, ನಾವೇ ಥ್ರೆಡ್ ಕಟ್ಬಿಟ್ಟು. ಸೊ ಇದನ್ನು ಲೋಟಸ್ ತುಂಬ ಇಷ್ಟ ಆಯ್ತು ಅಂದ್ಬಿಟ್ಟು 2 ತೊಗೊಂಬಂದೆ. ಈಚ್ ಬಂದು 25 ರುಪೀಸ್. ಎರಡಕ್ಕೂ 50 ರುಪೀಸ್ ಪೇ ಮಾಡಿದ್ವಿ. ಆ್ಯಂಡ್ ನಾನಿದು ಲಾಸ್ಟ್ ಟೈಮ್ ನಾನು ಅತ್ತೆ ಮನೆಗೆ ತೊಗೊಂಡೋಗಿದ್ದೆ. ಅದೇ ಥರ ಮಮ್ಮಿ ಬೇಕು ಅಂತ ಹೇಳ್ತಿದ್ರು, ಅಲ್ಲೇ ಸಿಕ್ತು ಅಂದ್ಬಿಟ್ಟು ಇದೊಂದು ಸ್ಟೋನ್ದು ರಂಗೋಲಿ ಟೈಪ್ ಇದೊಂದು ತೊಗೊಂಬಂದ್ವಿ. ಇದು ಚೆನ್ನಾಗಿದೆ. ಇದಕ್ಕೆ ನಾವು 100 ಪೇ ಮಾಡಿದ್ವಿ. ಆ್ಯಂಡ್ ಅರ್ಶಿನ ಕುಂಕುಮಕ್ಕೆ ಬ್ಯಾಂಗಲ್ಸ್ ಬೇಕಲ್ಲ, ಅದು ಒಂದು ಬಂಡಲ್ ತೊಗೊಂಬಂದಿದ್ದೀವಿ. ಇಷ್ಟು ಇದಕ್ಕೆ 180 ಪೇ ಮಾಡಿದ್ವಿ. ಒಂದು ಬಂಡಲ್ ಆಫ್ ಬ್ಯಾಂಗಲ್ಸ್ಗೆ 180 ಪೇ ಮಾಡಿದ್ವಿ. ಆ್ಯಂಡ್ ನನಗಲ್ಲಿ ಪಿಲ್ಲೋ ನೋಡಿದೆ ಆಯಿತಾ. ಓಕೆ, ಆ ಪಿಲ್ಲೋ ಇಷ್ಟ ಆಯಿತು. ಅಂದರೆ ನಮ್ಮನೇಲಿ ಚಿಕ್ಕದಿತ್ತು, ಬಟ್ ನಾವು ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ಡೆಕೋರೇಟ್ ಮಾಡೋಣ, ನಾವೇ ಹ್ಯಾಂಡ್ ಮೇಡ್ ಮಾಡೋಣ ಅಂದ್ಬಿಟ್ಟು ಇದು ತಂದಿದ್ದೀನಿ ಡೆಕೋರೇಟ್ ಮಾಡೋಕ್ಕೆ. ಬಟ್ ನನಗೆ ಹೆಂಗೆ ಬರುತ್ತೆ ಔಟ್ಕಮ್ ಅಂತ ಗೊತ್ತಿಲ್ಲ. ಸೊ ಅದನ್ನು ಹೊಲಿಸ್ಬಿಟ್ಟು, ಅದಕ್ಕೆ ಕವರೆಲ್ಲ ಹೊಲಿಸ್ಬಿಟ್ಟು ಇದನ್ನು ಡೆಕೋರೇಟ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಹಬ್ಬದ ದಿವಸ ತೋರಿಸ್ತೀನಿ ಆಯಿತಾ, ಹೇಗೆ ಬಂತು ಔಟ್ಕಮ್ ಅಂತ. ಇದು ಸೈಡಲ್ಲಿ ನಾನು ಒಂದು ಪಿಕ್ಚರ್ ಇದೆ, ಅಲ್ಲಿ ಸಿಕ್ಕರೆ ಹಾಕ್ತೀನಿ ಸೈಡಲ್ಲಿ ಯಾವ ಥರ ಬರುತ್ತೆ ಅಂತ. ಆ ಥರ ಮಾಡೋಕ್ಕೆ ತಂದಿರೋದಿದು. ಸೊ ಔಟ್ಕಮ್ ಬಂದ್ಮೇಲೆ ನಾನು ತೋರಿಸ್ತೀನಿ. ಓಕೆನಾ. ಆ್ಯಂಡ್ ಈ ಸರ್ತಿ ನಮ್ಮಮ್ಮ ರಿಟರ್ನ್ ಗಿಫ್ಟ್ಗೆ ಬ್ಲೌಸ್ ಪೀಸ್ ಕೊಡೋದು ಬೇಡ ಅಂತ ಹೇಳಿದ್ರು. ಬಿಕಾಸ್ ಬ್ಲೌಸ್ ಪೀಸು ನಾವು ಒಬ್ರಿಗೆ ಕೊಡ್ತೀವಿ, ಅವ್ರು ತಿರ್ಗಾ ಇನ್ನೊಬ್ರಿಗೆ ಕೊಡ್ತಾರೆ. ಆ್ಯಂಡ್ ಅದು ಹೊಲ್ಸ್ಕೊಳಕ್ಕೆ ಕೂಡ ಆಗಲ್ಲ ಬ್ಲೌಸ್ ಪೀಸ್ ನಾವು ಕೊಡೋದು ಅರ್ಶಿನ ಕುಂಕುಮಕ್ಕೋಸ್ಕರ. ಸೊ ನಮ್ಮಮ್ಮ ರಿಟರ್ನ್ ಗಿಫ್ಟ್ ಆಗಿ ಅವ್ರಿಗೆ ಇದನ್ನು ಕೊಡೋಣ, ಪರ್ಸಸ್ ಕೊಡೋಣ ಅಂತ ಹೇಳಿದ್ದಾರೆ. ಸೊ ನಮ್ಮಮ್ಮ ತೊಗೊಂಡಿರೋ ಪರ್ಸಸ್ನ ತೋರಿಸ್ತೀನಿ ಫಸ್ಟು. ಅವ್ರು ಇಷ್ಟು ಪರ್ಸಸ್ನ ತೊಗೊಂಡಿದ್ದಾರೆ, ಇನ್ನೊಂದು ಬಂಡಲ್ ಇದೆ ಅಲ್ಲಿ. ಆ್ಯಂಡ್ ಇಷ್ಟು ಪರ್ಸಸ್ನ ತೊಗೊಂಡಿದ್ದಾರೆ. ಆ್ಯಂಡ್ ನಾನು ತೋರಿಸ್ತೀನಿ ನಿಮ್ಗೆ ಡಿಸೈನ್ ಯಾವ ಥರ ಇದೆ, ಒಂದು ಓಪನ್ ಮಾಡಿ. ಓಕೆನಾ. ಪರ್ಸ್ ನೋಡಿ ಈ ಥರ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ರೆಡ್, ಬ್ಲೂ, ಪಿಂಕ್, ಗ್ರೀನ್ ಈ ಥರ ಕಲರ್ಸ್ ಬರುತ್ತೆ. ಆ್ಯಂಡ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಆ್ಯಂಡ್ 2 ಜಿಪ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ನೀವು ಮೊಬೈಲ್ ಕ್ಯಾರಿ ಮಾಡ್ಬೋದು, ಅಮೌಂಟ್ ಕ್ಯಾರಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಮಮ್ಮಿ ಒಂದು ಪರ್ಸ್ಗೆ ಮೇ ಬಿ 20 ರುಪೀಸ್ ಪೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪರ್ಸ್, ನಂಗೆ ತುಂಬ ಇಷ್ಟ ಆಯಿತು. ಈ ಡಿಸೈನ್ ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ, ನಂಗೆ ಸಖತ್ ಇಷ್ಟ ಆಯಿತು ಈ ಪರ್ಸು. ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಇದೆ ಅಂತ ತೋರಿಸ್ತೀನಿ, ಕಲರ್ಸ್ ಕೂಡ ಯಾವ್ಯಾವಿದೆ ಅಂತ ನೋಡಿ. ಗ್ರೀನು, ಪರ್ಪಲ್ಲು, ಪಿಂಕ್, ಸಾರಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಗ್ರೀನ್ ಇದೆ, ಪರ್ಪಲ್ ಇದೆ, ಪಿಂಕ್, ಬ್ಲೂ ಇದೆ. ಆ್ಯಂಡ್ ನಾನು ಆಗಲೇ ತೋರಿಸಿದ್ನಲ್ಲ ಅದು ರೆಡ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ನಮ್ಮ ಅತ್ತೆ ಮನೇಲಿ ಯಾವ ಥರ ಕೊಡೋಣ ಅಂತ ತಂದ್ವಿ ಅಂದರೆ ಈ ಥರ ಪರ್ಸಸ್ನ ತಂದಿದ್ದೀವಿ, ರಿಟರ್ನ್ ಗಿಫ್ಟಿಗೆ ಕೊಡೋಣ ಅಂತ. ಇದರಲ್ಲೂ ಕಲರ್ಸ್ ಬಂದರೆ ಬಟ್ ಡಿಸೈನ್ ಡಿಫ್ರೆಂಟ್. ಇದರಲ್ಲಿ ಚುಮ್ಕಿ ವರ್ಕ್ಸ್ ಆಗಲಿ, ಫ್ಲವರ್ಸ್ ಆಗಲಿ ಆ ಥರ ಇಲ್ಲ. ಇದೊಂಥರ ಚೆನ್ನಾಗಿದೆ ಡಿಸೈನ್, ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದ್ವಿ. ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಕೂಡ ಅಷ್ಟೇ 2 ಜಿಪ್ಸ್ ಇದೆ ನೋಡಿ. ಮುಂದೆ ಬಂದು ಹೀಗಿರುತ್ತೆ, ಆ್ಯಂಡ್ ಹಿಂದೆ ಈ ಥರ ಇದೆ. ಮುಂದೆ ನೋಡಿ ಈ ಥರ ಇದೆ. ಹಿಂದೆ ಕೂಡ ಜಿಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಚಿಕ್ಕಪೇಟೆಲ್ಲೇ ತೊಗೊಂಡಿದ್ದು ನಾವು ಇದನ್ನು. ಇದಕ್ಕೂ ನಾವು 20 ರುಪೀಸೇ ಪೇ ಮಾಡಿದ್ವಿ. ನಾವೊಂದು 20 ಪೀಸಸ್ ತೊಗೊಂಡಿದ್ವಿ ನೋಡಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದ್ದು. ಆ್ಯಂಡ್ ಮೇನ್ ಇಂಪಾರ್ಟೆಂಟಾಗಿ ಹೋಗಿ ನಾವು ಬಿನ್ಗೆ ತೊಗೊಬರೋಣ ಅಂತ. ಆ್ಯಕ್ಚುಲಿ ನಾವು ಸ್ಟೀಲ್ ಬಿನ್ಗೆ ಮೇಲೆ ಕೂರಿಸ್ತಾ ಇದ್ವಿ ಲಕ್ಷ್ಮಿನ. ಇವಾಗ ತಾಮ್ರದ ಬಿನ್ಗೆ ತೊಗೊಳೋಣ ಅಂತ ತೊಗೊಂಬಂದ್ವಿ. ನೋಡಿ ಈ ಥರ ಇದೆ ತಾಮ್ರದ ಬಿನ್ಗೆ ನೋಡಿ, ಈ ಥರ ಇದೆ. ಇನ್ನು ದೊಡ್ಡ ಸೈಜ್ ಕೂಡ ಇತ್ತು, ನನಗೆ ದೊಡ್ಡ ಸೈಜ್ ಬೇಡ ಆಗಿತ್ತು, ಇದೇ ಬೇಕಿತ್ತು. ಸೊ ಇದೇ ತೊಗೊಂಬಂದ್ವಿ, ಕುಡ್ಸೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಕೆಳಗೆ ಸೀರೆ ಉಡ್ಸೋಕ್ಕೆ ಬೇಕಲ್ಲ, ಸೊ ಅದಕ್ಕೊಂದು ಪಾತ್ರೆ ತೊಗೊಂಬಂದ್ವಿ ಸ್ಟೀಲ್ ಶಾಪಲ್ಲಿ. ನೋಡಿ ಸ್ಟೀಲ್ ಪಾತ್ರೆ ಬಂದು ಈ ಥರ ಇದೆ. ನಮ್ಗೆ ತುಂಬ ಹುಡುಕಿದ್ವಿ ಈ ಪಾತ್ರೆ. ಅದು ಸಿಲ್ವರಲ್ಲಿ ಸಿಕ್ತಿತ್ತು, ಸ್ಟೀಲಲ್ಲಿ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಕಾಲ್ ಮಾಡಿ ಕೇಳಿದ್ವಿ ನಮ್ಮ ಮಮ್ಮಿಗೆ, ಸಿಲ್ವರ್ ಕೂರಿಸ್ಬೋದಾ ಸಿಲ್ವರ್ ಮೇಲೆ ಲಕ್ಷ್ಮಿನ ಅಂತ. ನಮ್ಮಮ್ಮ ಬೇಡ, ಶ್ರೇಷ್ಠ ಅಲ್ಲ ಅಂತಂದರು. ಸೊ ನಾವು ಇದನ್ನು ತೊಗೊಂಬಂದ್ವಿ, ತುಂಬ ಚೆನ್ನಾಗಿದೆ ನೋಡಿ. ಇದ್ರ ಮೇಲೆ ಇದನ್ನ ಈ ಥರ ಇಟ್ಬಿಟ್ಟು ನೋಡಿ
ಈ ಥರ ಇಟ್ಬಿಟ್ಟು ಹಿಂಗೆ ಕೂರ್ಸೋದು. ಇದಕ್ಕೆ ಸೀರೆ ಉಡ್ಸೋದು, ಇದಕ್ಕೆ ಈ ಥರ ಸೆರಗ್ ಬಂದ್ಬಿಟ್ಟು ಕೂರ್ಸೋದು, ಇದ್ರ ಮೇಲೆ ಕಾಯಿ ಇಡೋದು. ತುಂಬ ಚೆನ್ನಾಗಿತ್ತು. ನಾನು ಒಂದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ನೋಡಿದೆ ಈ ಥರ ಕೂರ್ಸೋದು. ಸೊ ಈ ಥರ ತೊಗೊಂಬಂದ್ವಿ. ಆ್ಯಂಡ್ ಇದು ಜ್ಯೋತಿ ಶಾಪ್, ನೇಮ್ ಹೆಸರು ಜ್ಯೋತಿ, ಮುಂದೆ ಏನೋ ಇದೆ ಬಟ್ ಐ ಡೋಂಟ್ ನೋ. ಜ್ಯೋತಿ ಅಂತ ಇದೆ. ತುಂಬ ಕಲೆಕ್ಷನ್ಸ್ ಸಕ್ಕತ್ತಾಗಿದೆ. ದೊಡ್ಡ ಅಂಗಡಿ, ಚಿಕ್ಕಪೇಟೆಲ್ಲೇ ಫೇಮಸ್ ತಾಮ್ರಕ್ಕೆ. ನಿಮಗೂ ಬೇಕು ಅಂದರೆ ಆ ಶಾಪ್ಗೆ ಹೋಗಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಬಟ್ ಇದು ರಿಟೇಲ್ ಶಾಪಲ್ಲಿ ತೊಗೊಂಡ್ವಿ, ಹೋಲ್ಸೇಲಲ್ಲಿ ಯಾರು ಕೊಡ್ತಾನೂ ಇರಲಿಲ್ಲ. ಬಟ್ ಆ್ಯಂಡ್ ಸಿಕ್ಕೂ ಇಲ್ಲ ನಮಗಿದು, ಯಾವುದೋ ರಿಟೇಲ್ ಶಾಪಲ್ಲಿ ತೊಗೊಂಡ್ವಿ, ನೇಮ್ ಗೊತ್ತಿಲ್ಲ ಇದು. ಆ್ಯಂಡ್ ಅಷ್ಟೇ. ಆ್ಯಂಡ್ ನಂದೊಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಂಡೆ, ಮೀನ್ಸ್ ಮನೆ ಹತ್ರ ಹಾಕೊಳಕ್ಕೆ ಒಂದು ಪ್ಯಾಂಟ್ ತೊಗೊಂಡೆ, ಅದು ತೋರಿಸ್ತೀನಿ. ಇದು ಇಷ್ಟ ಆಯಿತು, ಮನೆ ಹತ್ರ ಹಾಕೊಳಕ್ಕೆ ಲೈಟ್ ವೇರ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಶಾಪ್ ಮಾಡಿದ್ದು ಇವತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, subscribe to my channel. Thank you for watching this video.